ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮತ್ತು ನೋಂದಣಿ ಆಗ್ರಹಿಸಿ ಪ್ರತಿಭಟನೆ. ಆಗಸ್ಟ್ 19ರಂದು ಜಿಲ್ಲಾ ಮಟ್ಟದ ಸ್ಲಂ ನಿವಾಸಿಗಳ ಕುಂದುಕೊರತೆ ಸಭೆ. ತುಮಕೂರು. ಸ್ಲಂ ನಿವಾಸಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕ ಎ. ನರಸಿಂಹಮೂರ್ತಿರವರು, ಜಿಲ್ಲೆಯಲ್ಲಿ ಸ್ಲಂ ನಿವಾಸಿಗಳ ಸಮಸ್ಯೆಗಳನ್ನು ಹಲವು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಜಿಲ್ಲಾಡಳಿತ ಕೇವಲ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಿದ್ದರೂ ಕಳೆದ 6 ತಿಂಗಳಿನಿಂದ ಜಾತಿ ಗಣತಿ ಹಾಗೂ ಎಸ್ಐಆರ್ ಮತದಾರರ ಪರಿಷ್ಕರಣೆ ಕಾರ್ಯಗಳಲ್ಲಿ ಹಲವು ಕೆಲಸಗಳು ಅರ್ಧಕ್ಕೆ ನಿಂತಿವೆ ಎಂದು ಆರೋಪಿಸಿದರು. ತುಮಕೂರು ನಗರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಿರ್ಮಾಣಗೊಳ್ಳಬೇಕಿತ್ತು. 1450 ಮನೆಗಳ ಪೈಕಿ 630 ಮನೆಗಳ ಕಾಮಗಾರಿ ಕಳೆದ 3 ವರ್ಷಗಳಿಂದ ಅರ್ಧಕ್ಕೆ ನಿಂತಿದೆ. ಕಳೆದ ಡಿಸೆಂಬರ್ನಲ್ಲಿ 2 ಸ್ಲಂಗಳ 110 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗಿದ್ದು, ಇನ್ನು 1250 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಬೇಕಿದೆ. ಭೂಮಿಯನ್ನು ಕಂದಾಯ ಇಲಾಖೆಯಿಂದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹೆಸರಿಗೆ ವರ್ಗಾಯಿಸುವ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿದರು. ಅಲೆಮಾರಿ ಹಂದಿಜೋಗಿ ಸಮುದಾಯದ 60 ಕುಟುಂಬಗಳ ಪೈಕಿ ಕೇವಲ 14 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗಿದ್ದು, ಉಳಿದ ಕುಟುಂಬಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡುವಲ್ಲಿ ಜಿಲ್ಲಾಡಳಿತ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಲಾಯಿತು. ನಗರದ 6ನೇ ವಾರ್ಡ್ನ ದಿಬ್ಬೂರು ದೇವರಾಜು ಅರಸ್ ಬಡಾವಣೆಯ ಸುಮಾರು 1200 ಮನೆಗಳನ್ನು ತುಮಕೂರು ಮಹಾನಗರ ಪಾಲಿಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಇದರಿಂದ ಸ್ವಚ್ಛತೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗಿದೆ ಎಂದು ದೂರಿದರು. ಹೊನ್ನೇನಹಳ್ಳಿ PMAY ಯೋಜನೆ ಅಡಿ ನಿರ್ಮಾಣವಾಗುತ್ತಿರುವ 1902 ಮನೆಗಳಿಗೆ ನೈಜ ಫಲಾನುಭವಿಗಳ ಆಯ್ಕೆ ಇನ್ನೂ ಪೂರ್ಣಗೊಂಡಿಲ್ಲ. ಕೋವಿಡ್ನಿಂದ ಬಾಧಿತ 31 ಒಂಟಿ ಮಹಿಳೆಯರ ಕುಟುಂಬಗಳನ್ನು ಪರಿಗಣಿಸುವಂತೆ ಮನವಿ ಮಾಡಿದರೂ ಸ್ಪಂದನೆ ದೊರೆತಿಲ್ಲ ಎಂದು ಹೇಳಿದರು. ಮಳೆಗಾಲದಲ್ಲಿ ಹಾನಿಗೊಳಗಾಗುವ ESN ಪಾಳ್ಯ ಹಾಗೂ ಭಾರತೀನಗರ ಸೇರಿದಂತೆ ವಿವಿಧ ಕೊಳಚೆ ಪ್ರದೇಶಗಳಲ್ಲಿ ತಡೆಗೋಡೆ ನಿರ್ಮಿಸಬೇಕೆಂಬ ಬೇಡಿಕೆ ಕೂಡ ಈಡೇರಿಲ್ಲ. ಈ ಎಲ್ಲಾ ಬೇಡಿಕೆಗಳಿಗೆ ತುರ್ತು ಸ್ಪಂದನೆ ನೀಡಬೇಕು. ಇಲ್ಲವಾದರೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್. ತಿಪ್ಪೇಸ್ವಾಮಿ ಮಾತನಾಡಿ, ಸ್ಲಂ ನಿವಾಸಿಗಳ ವಿವಿಧ ಸಮಸ್ಯೆಗಳ ಕುರಿತು ಆಗಸ್ಟ್ 19ರಂದು ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರತೆ ಸಭೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗುವುದು ಎಂದು ಭರವಸೆ ವ್ಯಕ್ತಪಡಿಸಿದರು. ತುಮಕೂರು ತಾಲೂಕು ತಹಶೀಲ್ದಾರ್ ರಾಜೇಶ್ವರಿ ಮಾತನಾಡಿ, ಎಸ್ಎನ್ ಪಾಳ್ಯ, ಭಾರತೀನಗರ, BM ತೋಟ, NR ಕಾಲೋನಿ ಹಾಗೂ ಮರಳೂರು ದಿಣ್ಣೆ ಸ್ಲಂಗಳ ಭೂಮಾಲೀಕತ್ವ ಇಂಡೀಕರಣದ ಪ್ರಕ್ರಿಯೆ ಕೈಗೊಳ್ಳಲಾಗುವುದು. ಹಂದಿಜೋಗಿ ಸಮುದಾಯದ ಜಾತಿ ಪ್ರಮಾಣ ಪತ್ರ ವಿಚಾರವಾಗಿ ಗ್ರೇಡ್ 2 ತಹಶೀಲ್ದಾರ್ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಜಿಲ್ಲಾ ಸಂಚಾಲಕಿ ಅನುಪಮ, ಸ್ಲಂ ಸಮಿತಿ ಪದಾಧಿಕಾರಿಗಳಾದ ಅರುಣ್, ಶಂಕರಯ್ಯ, ಶಾರದಮ್ಮ, ಧನಂಜಯ್, ಮಂಜುನಾಥ್, ಅಶ್ವಥ್, ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ, ಹನುಮಕ್ಕ, ಪೂರ್ಣಿಮಾ, ವಸಂತಮ್ಮ, ಸಂಧ್ಯಾ, ಶಾಂತಕುಮಾರ್, ಇಸ್ಮಾಯಿಲ್ ನಗರದ ಚಿಕ್ಕಗಂಗಮ್ಮ, ಗೋವಿಂದರಾಜು, NS ಪಾಳ್ಯದ ಗುಲ್ನಾಸ್, ಸಲ್ಮಾ, ಪೀರ್ ಸಾಬ್, ದಿಬ್ಬೂರಿನ ಇಮ್ತಿಯಾಸ್ ಖಾನ್ ಸೇರಿದಂತೆ ವಿವಿಧ ಸ್ಲಂಗಳ ನಿವಾಸಿಗಳು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಜಿಲ್ಲಾಡಳಿತಕ್ಕೆ ಸ್ಲಂ ಜನರ ಕುಂದುಕೊರತೆ ಸಭೆಯನ್ನು ಕರಿಬೇಕು. ಈಗಾಗಲೇ ನಾವು ನೀಡಿರ್ತಕ್ಕಂಥ ಬೇಡಿಕೆಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀಡಿರ್ತಕ್ಕಂಥ ಬೇಡಿಕೆಗಳಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಂದನೆ ಸಿಕ್ಕಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಡಿಮ್ಯಾಂಡ್ಗಳೇನಿದ್ದಾವೆ, ಡಿಮ್ಯಾಂಡ್ಗಳಿಗೆ ಹಿಂಬರಹವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಇವತ್ತು PMAY ಯೋಜನೆ 1.0ನಲ್ಲಿ 1450 ಮನೆಗಳ ಪೈಕಿಯಲ್ಲಿ 522 ಮನೆಗಳು ಅನ್ಕರ್ಟೈನಲ್ಲಿರ್ತಕ್ಕಂಥವಿದ್ದಾವೆ. ಅದನ್ನು ಪೂರ್ಣಗೊಳಿಸಬೇಕು. ಹಾಗೆ 1250 ಕುಟುಂಬಗಳ ಸಮೀಕ್ಷೆ ಆಗಿ ಅವರು ನೈಜ ಫಲಾನುಭವಿಗಳು ಅಂತೇಳಿ ಹಕ್ಕುಪತ್ರ ಕೊಡಲಿಕ್ಕೆ ಈಗಾಗಲೇ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಪಟ್ಟಿಯನ್ನು ಮಾಡಿದ್ದಾರೆ. ಆದರೆ ಇದುವರೆಗಾಗಿ ಕೊಟ್ಟಿರ್ತಕ್ಕಂಥ ನಮಗೆ ಹಕ್ಕುಪತ್ರಗಳು 110 ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಣಿ ಆಗಿಲ್ಲ. ಹಾಗಾಗಿ SN ಪಾಳ್ಯ ಆಗಿರ್ಬೋದು, ಮರಳೂರು ದಿಣ್ಣೆ ಆಗಿರ್ಬೋದು, ಬಿದ್ರಬಳೆ ತೋಟ ಆಗಿರ್ಬೋದು, ಭಾರತೀನಗರ ಆಗಿರ್ಬೋದು, ಈ ಸ್ಲಂಗಳ RTC ಇಂಡೀಕರಣ ಮಾಡಿ ಅವರಿಗೆ ಹಕ್ಕುಪತ್ರವನ್ನು ಕೂಡಲೇ ಜಿಲ್ಲಾಡಳಿತ ಕೊಡಬೇಕು. ಹಾಗೆ ಇವತ್ತು ಅಲೆಮಾರಿಗಳಿಗೆ ಜಾತಿ ದೃಢೀಕರಣ ಪತ್ರ ಕೊಡಲಿಕ್ಕೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಮತ್ತು ಏನು ಹಳ್ಳಿಯಲ್ಲಿ
ಸೈಟ್ ವಿತರಣೆ ಮಾಡಿದ್ದಾರೆ. ಅವರಿಗೆ ಹಕ್ಕುಪತ್ರ ಕೊಡ್ತೀವಂತ ಇತ್ತೀಚೆಗೆ DCM ಆದ ನಂತರದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಾಮಕಾವಸ್ಥೆಗೆ 2-3 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಬಡ್ಡಿಯಾಗಿರ್ತಕ್ಕಂಥವ್ರಿಗೂ ಸಹ ಹಕ್ಕುಪತ್ರ ಕೊಡ್ದಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವ್ರನ್ನ ಸತಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಕುಂದುಕೊರತೆಗಳನ್ನು ಆಧರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರಿಬೇಕು, ಒಂದು ತೀರ್ಮಾನವನ್ನು ಸ್ಪಷ್ಟವಾಗಿ ಮಾಡಿ ಇನ್ನು 60 ದಿವಸದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಒಂದು ಗಡುವನ್ನು ಕೊಟ್ಟು ನಾವು ಇವತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ಮತ್ತು ಜಿಲ್ಲಾ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ವಿವಿಧ ಬೇಡಿಕೆಗಳ ಕುಂದುಕೊರತೆ ಸಭೆಯನ್ನು ಕರಿಬೇಕು. 3 ತಿಂಗಳಿಂದ ಒಂದಲ್ಲ ಒಂದು ಕಾರಣದಿಂದ ಈ ಯಾವುದೂ ಕಾರ್ಯಗಳು ನಡೀತಾ ಇಲ್ಲ. ಹಕ್ಕುಪತ್ರಗಳ ಹಂಚಿಕೆಯನ್ನು ಅಷ್ಟೇ ಕೆಲವೊಂದು ಮಾಡಲಾಗಿದೆ. ಇನ್ನೂ ಕೆಲವೊಂದು ಹಕ್ಕುಪತ್ರಗಳ ವಿತರಣೆಯನ್ನು ಆಗಿಲ್ಲ. 1250 ಹಕ್ಕುಪತ್ರಗಳು ಹಂಚಿಕೆ ಆಗಬೇಕಾಗಿದೆ. ಅದ್ರ ಜೊತೆಗೆ ಅರ್ಧಬರ್ಧ ಕಟ್ಟಿ ನಿಂತಿರ್ತಕ್ಕಂಥ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಡಿ ನಿರ್ಮಾಣ ಆಗ್ತಾ ಇರೋ ಮನೆಗಳು ಅಪೂರ್ಣ ಆಗಿದೆ. ಇದರಿಂದ ಜನರಿಗೆ ಭಾಳ ಕಷ್ಟ ಆಗಿದೆ. ನಾವು ಜಿಲ್ಲಾಡಳಿತವನ್ನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಕುಂದುಕೊರತೆ. ಇಸ್ಮಾಯಿಲ್ ನಗರ ಅಂಬಿಕಾಯಿ ಜನಾಂಗದವರು. ನಾವು ಸುಮಾರು ಒಂದು 30-40 ವರ್ಷದಿಂದ ಜೀವನ ಮಾಡ್ತೀವಿ. ನಮ್ಮ ಕ್ಯಾಸ್ಟ್ ಇನ್ಕಮ್ ಇದ್ರೂ ಕ್ಯಾಸ್ಟ್ ಇನ್ಕಮ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಓದೋ ಎಜುಕೇಷನ್ ಮಕ್ಕಳಿಗೂ ಕ್ಯಾಸ್ಟ್ ಇನ್ಕಮ್ ಇಲ್ಲ ಅಂದರೆ ಸ್ಕೂಲಲ್ಲಿ ಕಾಲಕ್ಷೇಪ ಬರೋದಿಲ್ಲ, ಸ್ಕೂಲಿಗೆ ಏನೂ ತಗೋತಾ ಇಲ್ಲ. ಜಾತಿ ಪತ್ರವನ್ನು ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅವರು ಅಧಿಕಾರಿಗಳು ಹೋದರೆ ಇಲ್ಲಿ ನಿಮ್ಗೆ ಆಗ್ತಾ ಇಲ್ಲ, ರಿಜೆಕ್ಟ್ ಆಗ್ತಾ ಇದೆ ಅಂತೇಳಿ ಇದು ಮಾಡ್ತಾವ್ರೆ. ನಾವು ರೈತರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗಿಲ್ಲ. ಬೀದಿಗೆಲ್ಲ ಬೀದಿದ್ದೀವಿ. ಇರೋಕ್ಕೆ ಬಾಡಿಗೆ ಕಟ್ಟೋಕ್ಕೂ ಇಲ್ಲ, ಬಜೆಟೇ ಇಲ್ಲ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಗಮನ ಇಟ್ಟು ಬಡವ್ರಿಗೆ ಕೂಗಿಗೆ ಒಳ್ಳೆ ಧ್ವನಿ ಕೊಟ್ಟು ನಮಗೂ ಒಳ್ಳೇದು ಮಾಡ್ತಿರ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀವಿ.